बार फिर आपके सामने हम लेके बताएंगे। आज बीदर डिस्ट्रिक्ट के जो भालकी तालुका कट्टी तो गाँव में जो सचिन जो आत्महत्या की है उसके बारे में जो बीजेपी की पार्टी के राज्य अध्यक्ष युजवेंद्र ने कल वहाँ पर प्रेस मीट किया और उन्होंने बात की कि आने वाले दिनों में हम इसको जो सीबीआई के अंदर देना चाहिए क्योंकि बहुत गंभीर मामला है और हमारे जो भी यहाँ पर कर्नाटक गवर्नमेंट है सही काम नहीं कर रहा है। पिछले 1.5 साल से जो कांग्रेस गवर्नमेंट आई है कहीं ना कहीं कुछ घटने होते हैं, इसलिए इस कर्नाटक सरकार को लेकर उन्होंने कहा कि आने वाले दिनों में हम और कर्नाटक में स्ट्राइक करेंगे और सभी को इंसाफ दिलाएंगे। और उन्होंने वो भी कहा कि वो सचिन ಯಾರು ದಯಮಾಡಿ ಮಾತಾಡಬಾರ್ದು ಭಯ್ಯ ಸ್ವಲ್ಪ ಆ ಕಡೆ ಹೋಗ್ತೀನಿ ನಾನು ಇಲ್ಲ ಸರ್ ಅಲ್ಲಿ ಜಾಗ ಇಲ್ಲ ಅಲ್ಲೇ ನಿಂತಿರ್ತೀನಿ ಅಧ್ಯಕ್ಷರೇ ಒಂದೇ ನಿಮಿಷ ಇಲ್ಲ ರೀ ಕರೆಕ್ಟ್ ಅದಾವ ಅವ್ರು ನಿಂತು ಕರೆಕ್ಟ್ ಇಲ್ಲ ಸರ್ ಒಂದು ಫೋಟೋ ಡಿಸೆಂಬರ್ ಬಂದಿದ್ದು ನನಗೆ ಫೋಟೋ ಹಾಕ್ಯಾರಿ ರಾಜು ಕಂಪ್ನಿಯವರು ಅದು ಅಷ್ಟು ಟ್ರಾನ್ಸಾಕ್ಷನ್ ಇಲ್ಲ ಸರ್, ಕಡಿಮೆ ಟ್ರಾನ್ಸಾಕ್ಷನ್ ಅದ ಅವರು ಹೇಳಿದ್ದು ನನಗೆ 1 ಕೊಟ್ಟಿರಿ ಆಮೇಲೆ ಹಾಕ್ತೀನಿ ಅಂತ ಹೇಳಿ 17 ಲಾಕ್ ಹೇಳಿರಿ ಆಮೇಲೆ 1 ಲಾಕಿಗೆ 1 ಕರೋಡಿಗೆ ಹೋಗ್ಯಾರಿ ಪೂರ ಕೊಡಬೇಕು ಅಂತ ಅಷ್ಟು ಕೊಡ್ಲೇಬೇಕು ನಿಮ್ಮ ತಂದೆ ತಾಯಿ ಕೊಡೋದಾಗಲ್ಲ ಅಂದ್ರೆ ನೀವು ಸಿಸ್ಟರ್ಸ್ ಅಷ್ಟು 1 ಇಯರ್ ಆಗ್ಲಕ್ಕ ಹೊಂಟೋತ್ರಿ ಅದು ಟ್ರಾನ್ಸಾಕ್ಷನ್ ಸರ್ 1 ಇಯರ್ ಇವಾಗಿನ ಕೇಳ್ತಾರಿ ಸರ್ ಅವ್ರು ಹೇಳಿಬೇಕಾ ಇದು ರಾಜ್ಯವ್ಯಾಪಿ ವ್ಯಾಪಿಸಬಾರದು ಅನ್ನೋದಾದ್ರೆ ಈ ಕೇಸು ತಕ್ಷಣ ಸಿಬಿಐಗೆ ಕೊಡಬೇಕು. ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಎತ್ಕೊಳ್ತದೆ. ಇದರಿಂದ ನಾವು ಸುಮ್ಮನೆ ಬಿಡೋದಿಲ್ಲ. ಜನರ ಪ್ರಾಣಮಾನಗಳ ಈ ರೀತಿ ಹೋರಾಟ ಮಾಡತಕ್ಕಂಥ ಜನರ ಪರವಾಗಿ ನಾವು ನಿಲ್ಲಿಲ್ಲ ಅಂದ್ರೆ ದೇವರು ನಮ್ಮನ್ನು ಮೆಚ್ಚೋದಿಲ್ಲ. ಆದ್ರಿಂದಲೇ ಇವತ್ತು ಅಧ್ಯಕ್ಷರು ದೆಹಲಿಯಲ್ಲಿದ್ದರು. ತಕ್ಷಣ ನಾವು ಹೋಗ್ಬೇಕು, ಆ ಕುಟುಂಬಕ್ಕೆ ನಾವು ಧೈರ್ಯ ತುಂಬಬೇಕು ಅನ್ನೋ ಕಾರಣದಿಂದ ಅಲ್ಲಿಂದ ಬಂದರು. ನಾವು ರವಿಕುಮಾರ್ ಅವರು ಎಲ್ಲರೂ ಸೇರಿ ಇಲ್ಲಿ ಬಂದಿದ್ದೇವೆ. ಇದು ಬೆಳೆದ್ರು ಬೆಳೀಲಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಭಾವನೆಯಲ್ಲೇ ಅವರಿದ್ರೆ ಆಗ್ಲಿ, ಅದು ಏನು ಬೇಕಾದ್ರೂ ಆಗಲಿ, ನಾವು ಕೂಡ ಸಿದ್ಧವಾಗಿದ್ದೇವೆ. ಜನರ ಪರವಾಗಿ ನಾವು ನಿಲ್ಲಬೇಕಾಗಿದೆ. ಇವರಿಗೆ ಜನರ ಪ್ರಾಣಮಾನ ಅದು ಅವಶ್ಯಕತೆ ಇವರಿಗಿಲ್ಲ. ಯಾಕೆಂತಂದ್ರೆ ಇವರಿಗೆ ಬರೀ ಲೂಟ್ ಮಾಡಬೇಕು, ಯಾರ್ಯಾರನ್ನ ಜೊತೆಯಲ್ಲಿ ಇಟ್ಕೊಂಡು ಏನೇನು ದಂಧೆಗಳು ಮಾಡಬೇಕು ಅದೇ ಮುಖ್ಯ ಆಗಿದೆ ಅವರಿಗೆ. ಒಂದು ಸಮಯ ನಾವು ಹೇಳ್ತಕ್ಕಂಥದ್ದು, ಇಲ್ಲಿ ಬಂದು ಧಮಕಿ ಹಾಕಿ ಹೋಗ್ಬೇಕಂತಂದ್ರೆ ಇದಕ್ಕೆ ಧೈರ್ಯ ಯಾರ್ದು ಹಿಂದ್ಗಡೆ? ರಾಜು ಕಪ್ಪನವರು ಆ ಹೆಣ್ಣು ಮಕ್ಕಳು ಹೇಳ್ತಾರೆ, ನಮಗೆ ಯಾರ ಪ್ರಾಣ ಮುಖ್ಯ ಅಲ್ಲ, ನಮಗೆ ದುಡ್ಡು ಮುಖ್ಯ ಅಂತ ಹೇಳ್ತಾರಂತೆ ಅವ್ರ ಮುಂದೆ. ನಮಗೆ ಪ್ರಾಣ ಮುಖ್ಯ ಇಲ್ಲ, ನೀವು ಅದೆಲ್ಲ ಎದುರ್ಕೋಬೇಡಿ, ನಾವು ಯಾರನ್ನ ಬೇಕಾದ್ರೂ ಮುಗಿಸ್ತೇವೆ, ಬಟ್ ನಮಗೆ ದುಡ್ಡು ಇಡ್ರಿ ಇಲ್ಲಿ ಅಂತ. ತಂದೆ ಹುಷಾರಿಲ್ಲ, ಅವ್ರ ಮುಂದೆ ಮಾತಾಡಬಾರ್ದು ಅಂತಂದ್ರೆ ನೀವೆಲ್ಲ ಹೆಣ್ಣು ಮಕ್ಕಳು ಸೇರಿ ಕಲೆಕ್ಷನ್ ಮಾಡ್ಕೊಂಡ್ಬಂದು ಕೊಡ್ರಿ ನಮ್ಗೆ ಅಂತ ಹೇಳ್ತಾರೆ. ಇದಾ ಮಾನವೀಯತೆ ಇದು? ಆದ್ರಿಂದ ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದು ಡೆತ್ ನೋಟ್ ಅಲ್ಲಿ ಇದೆ. ಸುಪಾರಿ ಕೊಟ್ಟಿರೋದು ಯಾರ್ಯಾರನ್ನ ಮುಗಿಸ್ಲಿಕ್ಕೆ ಸುಪಾರಿ ಕೊಡ್ತಿದ್ದೀರಿ ಅಂದ್ರೆ, ಮೊನ್ನೆ ಸಚಿವರು ಕೆಲಸ ಮಾಡ್ರಿ ಅಂತಂದ್ರೆ ಸುಪಾರಿ ಕೆಲಸ ಮಾಡಕ್ ಶುರು ಮಾಡ್ಬಿಟ್ರಿ ಸಚಿವರೇ. ಬಹುಶಃ ಇವತ್ತಿನಿಂದ ನೀವು ಪ್ರಿಯಾಂಕಾ ಖರ್ಗೆ ಅಲ್ಲ, ಇನ್ನು ಮುಂದೆ ನೀವು ಸುಪಾರಿಗೆ ಪ್ರಿಯಾಂಕ ನೀವು ಇನ್ನು ಮೇಲೆ ಮಾಡ್ರಿ. ನೀವು ನೋಡೋಣ ಯಾರ್ಯಾರನ್ನ ಸುಪಾರಿ ಕೊಟ್ಟು ಮುಗಿಸ್ಲಿಕ್ಕಾಗುತ್ತೋ ಅದನ್ನು ನೋಡೋಣ. ನಾನು ಇವತ್ತು ಮಾನ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ರವಿಕುಮಾರ್ ಅವರು, ಸ್ಥಳೀಯ ಶಾಸಕರು, ಇವತ್ತು ನೋಡಿ ನಮ್ಮ ಶಾಸಕರು ಇಲ್ಲೇ ಕೊಡ್ತಿದ್ದಾರೆ, ಇವರು ಸುಪಾರಿ ಅಂತೆ ಇವರಿಗೆ, ಇಲ್ಲಿ ಜಿಲ್ಲಾಧ್ಯಕ್ಷರಿಗೂ ಸುಪಾರಿ ಅಂತೆ. ಚಂದು ಪಾಟೀಲ್ರಿಗೆ ಏನು ಮಾಡಿದ್ದಾರೆ ಅಂತದ್ದವರು?
ಇದು ನೀವು ಏನೋ ಮಾಡಿದ್ರೆ ಯಾರು ಪ್ರಶ್ನೆ ಮಾಡಬಾರ್ದು. ನಮಗ್ ಗೊತ್ತಿದೆ ಈ ಪ್ರಾಂತ್ಯದಲ್ಲಿ ನಿಮ್ಮ ಯಾವ ರೀತಿ ನಡೀತಾ ಇದೆ ಅಂತ. ಆತ್ಮಸಾಕ್ಷಿ ಅನ್ನೋದೇನಾರ ಇದ್ರೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಫಸ್ಟ್. ಅದನ್ನ ಬಿಟ್ಟು ರಾತ್ರಿ ಏನಾರು ಇಲ್ಲಿ ಯಾರನ್ನ ಕಳಿಸಿ, ನೀವು ಪುಡಾರಿ ಕಳಿಸಿ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಂತದಾಗ್ಲಿ, ಅವ್ರಿಗೇನಾರ ಒತ್ತಡ ಹೇರ್ತಕ್ಕಂಥದ್ದಾಗ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡಬೇಡಿ. ಗೌರವದಿಂದ ಇದನ್ನು ಸಿಬಿಐ ತನಿಖೆ ಕೊಡಿ. ಇದನ್ನ ಈ ರೀತಿ ಅನೇಕ ಪ್ರಕರಣಗಳು ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇದೆ. ಪದೇ ಪದೇ ಈ ರೀತಿ ಪ್ರಕರಣಗಳು ನಡೀತಾ ಇದೆ. ನಾವು ಕೂಡ ಇವತ್ತು ರಾತ್ರಿ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆಲ್ಲ ಕೂತು ಸಮಾಲೋಚನೆ ಮಾಡ್ತೇವೆ. ನಾವು ಯಾವ ರೀತಿ ಮುಂದೆ ಇದನ್ನ ಹೋರಾಟ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ದಿನ, ಇವತ್ತು ರಾತ್ರಿ ಅಥವಾ ನಾಳೆ ನಿರ್ಧಾರ ಮಾಡ್ತೇವೆ. ಆದ್ರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಈ ಪ್ರಕರಣ ಹಗುರವಾಗಿ ತೆಗೆದುಕೊಳ್ಬೇಡಿ. ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನೀವು ನಡೆದುಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮನ್ನು ಯಾವ ರೀತಿ ತುದಿಗಾಲಿ ನಿಲ್ಲಿಸಬೇಕು, ಯಾವ ರೀತಿ ಕುಟುಂಬಕ್ಕೆ ನ್ಯಾಯ ಕೊಡಬೇಕು, ನಾವು ಕೂಡ ಹೋರಾಟವನ್ನು ಮಾಡ್ತೇವೆ. ಹಾಗಾಗಿ ನಾನು ಹೇಳ್ತೇನೆ, ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ರೂ ಸಹ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ, ಈ ಪೊಲೀಸ್ ವ್ಯವಸ್ಥೆನ ದುರ್ಬಳಕೆ ಮಾಡ್ಕೊಳ್ದೇನೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಸಿಬಿಐ ತನಿಖೆ ಕೊಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಆಗ್ರಹವನ್ನು ಮಾಡ್ತಾ ಇದ್ದೇನೆ. ರಾಜು ಕಪ್ನೂರ್, ಏನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕಾಗ್ತದೆ, ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕಾಗ್ತದೆ. ಸ್ವತಃ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನೋಡಿ, ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ, ಇದು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಅಪ್ಪಪ್ಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ. ಇಲ್ಲಿ 3 ವಿಚಾರ. ಒಂದು ಸೂಸೈಡು, ಮತ್ತೆ ಸೂಸೈಡ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ, ಇಲ್ಲಿ ನಮ್ಮ ಬಿಜೆಪಿ ಶಾಸಕರು, ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ, ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಮ್ಯಾಗ ಬರೋಣ. ಆದರೆ ಎಲ್ಲ ಒಂದು ಕಡೆ ಅಧಿಕಾರದ ದರ್ಪದಿಂದ, ಮತ್ತು ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ, ಮೊದಲ ಪ್ರಕರಣ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ಈ ರೀತಿ 4-5 ಪ್ರಕರಣಗಳಾಗಿದ್ದಾವೆ. ಮತ್ತು ಎಲ್ಲಾ ಪ್ರಕರಣಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ. ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಅವ್ರು ಎಷ್ಟು ಸಲ ಮಾಡಿದ್ರು ಕೂಡ ಸಾಲದು. ಅವರ ಒಂದು ಧೈರ್ಯವನ್ನು ನಾವು ನಿಜವಾಗ್ಲೂ ಕೂಡ ಮೆಚ್ಕೊಳ್ಳೇಬೇಕು. ಇವ್ರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ, ರಾತ್ರಿ 9 ಗಂಟೆಗೆ, ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಕೂಡ ಒಂದು FIR ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತ ಹೇಳಿದ್ರೆ, ಕೊನೆಗೆ 9 ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, FIR ರಿಜಿಸ್ಟರ್ ಆಗಬೇಕು.